ಮುತ್ತು ರತ್ನಗಳಿಂದ ಪೋಣಿಸಿ ಕಟ್ಟಿದಂತಹ ಹೊರಗಿನ ಬದಿಯ ಗೋಡೆಗಳು, ದ್ವಾರಗಳು ಇದೆಲ್ಲವನ್ನು ನೋಡ್ತಾ ನೋಡ್ತಾ ಸುಗ್ರೀವನ ಗೃಹದ ಕಡೆಗೆ ಬಂದಿದ್ದಾನೆ. ಅದು ಅತ್ಯಂತ ಚಂದ ಇತ್ತು. ಅಂದರೆ ಇದರ ವರ್ಣನೆ ಈ ಕಪಿ ವಲಯದ ನಗರವೂ ಕೂಡ ಅತ್ಯಂತ ಸುಸ್ಥಿತಿಯಿಂದ ಇತ್ತು, ಅತ್ಯಂತ ಲಕ್ಷಣಯುಕ್ತವಾಗಿತ್ತು. ಹೇಗೋ ಒಂದು ಕಟ್ಟಿಕೊಂಡ್ರೆ ಆಯಿತು ಅಂತ ಹೇಳಿ ಎಲ್ಲೋ ಇರಲಿಲ್ಲ. ಒಂದು ಅಂದರೆ ಯಾವುದನ್ನು ಹೊಸದಾಗಿ ತಯಾರು ಮಾಡೋದಕ್ಕಿಂತ ಇರುವುದರಲ್ಲೇ ಅವರು ಅಲ್ಲಲ್ಲಿ ಅದನ್ನು ಚಂದ ಮಾಡಿದರು. ಅದು ನಿಜವಾದ ಒಂದು ಟೆಕ್ನಿಕ್. ಪ್ರಕೃತಿಯನ್ನು ಹಾಳು ಮಾಡದೆ ಅದೇ ಮಣ್ಣನ್ನು ಉಪಯೋಗಿಸಿಕೊಂಡು ಗೋಡೆ ಅಥವಾ ಒಂದಿಷ್ಟು ಕಟ್ಟಿಕೊಂಡ್ರೆ ಆ ಭೂಮಿಗೆ ಹಾನಿ ಉಂಟಾಗುವುದಿಲ್ಲ. ನಾವು ಎಲ್ಲಿಂದಲೋ ಕಿಲೋಮೀಟರ್ ಗಟ್ಟಲೆಯಿಂದ ಎಷ್ಟೆಷ್ಟೋ ಬೆಟ್ಟಗಳನ್ನು ಕಡಿದು ಇಲ್ಲಿಗೆ ತಂದು ಸಾಗಿಸಿ ನಾವು ಇನ್ನೇನೋ ಇಲ್ಲಿ ಮಾಡ್ತೇವೆ ಅಂದರೆ ಎರಡು ಕಡೆ ಪ್ರಾಬ್ಲಮ್. ಒಂದು, ಆ ನೆಲಕ್ಕೆ ಅಲ್ಲಿ ಭಾರ ಕುಸಿದ್ರಿಂದ ಆ ಬೆಟ್ಟಗಳೇ ನಾಶ ಆದದ್ರಿಂದಾಗಿ ಒಂದು ಅಪಾಯ, ಮಳೆನು ಬರುವುದಿಲ್ಲ, ಅದೆಲ್ಲ ಬೇರೆ. ಇಲ್ಲಿ ಇರುವ ಭೂಮಿಯ ಸವಕಲು ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಅದರ ಭಾರವನ್ನು ತಂದು ಇಲ್ಲಿ ಹಾಕ್ತೀವಿ. ಅದು ಭೂಮಿ ವಸ್ತುತಃ ಒಂದರ ಕೆಳಗೊಂದು ಲೇಯರ್ ಬೈ ಲೇಯರ್ ನಿಂತಿರುತ್ತೆ ಭೂಮಿ. ನಾವು ಅದಕ್ಕೆ ಹೆಚ್ಚು ಭಾರವನ್ನು ತಂದಲ್ಲಿ ಹಾಕಿದರೆ ಅದು ಇವತ್ತು ನಾಳೆಗೇನೂ ಆಗದೇ ಇದ್ದರೂ ನಿಧಾನಕ್ಕೆ ಕುಸಿಲಿಕ್ಕೆ ಶುರುವಾಗ್ಬೋದು, ಏನೂ ತೊಂದರೆ ಆಗ್ಬೋದು, ಗೊತ್ತಿಲ್ಲ ನಮಗೇನಾಗುತ್ತೆ ಅಂತ. ಇದು ಒಂದು ಮನೆಯ ಸಮಸ್ಯೆ ಅಂತ ಹೇಳ್ತಾ ಇರೋದಲ್ಲ, ಅಂಥದ್ದೇ ಎಲ್ಲರೂ ತರೋದು ಹಾಗೆಯೇ, ಎಲ್ಲಿಂದಲೂ ತರಿಸೋದು. ನಾವು ರಾಜಸ್ಥಾನದಿಂದ ತರಿಸಿದ್ದೀವಿ, ನಾವು ಇನ್ನು ಡೆಲ್ಲಿಯಿಂದ ತರಿಸಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದು, ಆಮೇಲೆ ರಾಜಸ್ಥಾನಕ್ಕೆ ಹೋಗಬೇಕಷ್ಟೇ ಕೂತ್ಕೊಂಡು ಹೋದರೆ, ಅಲ್ಲಿಂದನೇ ಎದ್ದು ಬರಬೇಕು ಮತ್ತೆ. ಅಂದರೆ ಇದು ಭೂಮಿಯ ವ್ಯವಸ್ಥೆಯನ್ನು ವರ್ಣಿಸುವ ದೃಷ್ಟಿಯಿಂದ ನಗರವನ್ನು ಕಟ್ಟುವ ರೀತಿಗೆ ಒಂದು ಉದಾಹರಣೆ ಅನ್ನುವ ಹಾಗೆ ವಾಲ್ಮೀಕಿಗಳು ಅದೆಲ್ಲವನ್ನು ವರ್ಣನೆ ಮಾಡಿದ್ದಾರೆ. ಆಮೇಲೆ ದೇವತೆಗಳು ನೀಡಿದಂತಹ ಅಪರೂಪದ ಅನೇಕ ಅಂದರೆ ಹೂಗಳಿರ್ಬೋದು, ಹಣ್ಣುಗಳಿರ್ಬೋದು, ಉಳಿದಂತೆ ಏನೇನು ಉಪಕರಣಗಳೆಲ್ಲವೂ ಕೂಡ ಅಲ್ಲಿ ಅತ್ಯಂತ ಸುಂದರವಾಗಿದ್ದವು. ನಾ ತೃಪ್ತಾನಪಿ ನಚಾವ್ಯಗ್ರಾನ್ ಅನುದಾತ್ತ ಪರಿಚ್ಛದಾನ್ ಸುಗ್ರೀವಾನ್ ಅನುಚರಾಂಶ್ಚಾಪಿ ಲಕ್ಷಯಾಮಾಸ ಲಕ್ಷ್ಮಣಃ. ಆ ಶಬ್ದ